ಮಳೆ ಸೃಷ್ಟಿಸಿರುವಂತ ಅವಾಂತರದ ಸ್ಟೋರಿ ಇದು. ದಾವಣಗೆರೆಯ ಜಗಳೂರಲ್ಲಿ ಒಂದೇ ಮಳೆಗೆ ರೈತ ತತ್ತರಿಸಿ ಹೋಗಿದ್ದಾನೆ. 10 ಗ್ರಾಮಗಳಲ್ಲಿ ತೋಟಗಾರಿಕಾ ಬೆಳೆಗಳು ನಾಶ ಆಗಿದೆ. ಹಿರೇಮಲ್ಲನಹೊಳೆ, ಹುಚ್ಚವ್ವನಹಳ್ಳಿ, ಕಾನನಕಟ್ಟೆಯಲ್ಲಿ ಅವಾಂತರಗಳಾಗಿದೆ. ಪಪ್ಪಾಯಿ, ನಿಂಬೆ, ಅಡಿಕೆ, ದಾಳಿಂಬೆ, ತೆಂಗು ಬೆಳೆಗಳು ಮಳೆಗೆ ನಾಶವಾಗಿದೆ. ಪಪ್ಪಾಯಿ ತೋಟದಲ್ಲಿ ನೀರು ನಿಂತು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ದಾವಣಗೆರೆಯ ಜಗಳೂರಲ್ಲಿ ಸುರಿದಂತ ಒಂದು ಮಳೆಗೆ ರೈತನ ಬದುಕೆ ತತ್ತರಿಸಿದೆ. 10 ಗ್ರಾಮಗಳಲ್ಲಿ ತೋಟಗಾರಿಕಾ ಬೆಳೆಗಳನ್ನ ಬೆಳೆದಂತಹ ರೈತರು ಕಂಗಾಲಾಗಿದ್ದಾರೆ. ಯಾಕಂದ್ರೆ ಬೆಳೆಗಳು ನಾಶ ಆಗಿದೆ. ಪಪ್ಪಾಯಿ, ನಿಂಬೆ, ಅಡಿಕೆ, ದಾಳಿಂಬೆ, ತೆಂಗು ಬೆಳೆಗಳನ್ನ ಬೆಳೆದಂತಹ ರೈತ ಲಾಭದ ನಿರೀಕ್ಷೆಯಲ್ಲಿದ್ದರು. ಆದರೆ ಮಳೆ ಸುರಿದು ಬೆಳೆಗಳು ನಾಶವಾಗಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ವರ್ಷಕ್ಕೆ ಇದೇ ಮೊದಲ ಮಳೆ. ರೈತರಿಗೆ ಭಾಳ ಸಂತೋಷ, ಹರ್ಷದಾಯಕವಾಗಿದೆ. ಯಾಕಂದರೆ ಒಂದು ವಾರ ಮಳೆ ಬರೆದಿದ್ರೆ ಎಷ್ಟು ಬೋರ್ ಹಾಕ್ಸಿದ್ರು ನೀರು ಬೀಳ್ತಿದ್ದಿಲ್ಲ. 800-1000 ಅಡಿ ಹೋಗ್ತಿದ್ರು ನೀರು ಬೀಳ್ತಿದ್ದಿಲ್ಲ. ಯಾಕಂದರೆ ರೈತರಿಗೆ ಮಂದಹಾಸ ಆಗಿದೆ. ಒಳ್ಳೆಯ ಆಸೆ ಅಂದರೆ ಒಂಥರ ಏನೋ ಒಂಥರ ಸ್ವರ್ಗದಿಂದ ಬಂದಂಥ ಇದಾಗಿದೆ. ಹಂಗಾಗಿ ನೀರು ಮಾತ್ರ ಎಲ್ಲಿ ಪೋಲಾಗದೆ ಎಲ್ಲ ಸ್ಟಾಕ್ ಮಾಡಿದ್ದಾರೆ. ಒಳ್ಳೆ ಹಿಂಗೆ ಥರ ಹೆಂಗೆ ಮಾಡಿದರೆ ಕಟ್ಟುಗಳೆಲ್ಲ ಇದು ಮಾಡಿಬಿಟ್ಟು ಆಗಿದ್ದಾರೆ. ಬೋರ್ಗಳು ಬೆಳೆ ಇದಾಗ್ತಾ ಇದೆ. ಬೆಳೆ ಚೆನ್ನಾಗಿದೆ, ಸಮೃದ್ಧಿ ಬೆಳೆ ಬರುತ್ತೆ ಸರ್. ಇದರಲ್ಲಿ ಸಪೋಟ ಇದೆ, ನಿಂಬು ಇದೆ, ತೆಂಗು ಇದೆ ಮತ್ತು ಮಹಾಗನಿ ಇದೆ. ಕಾಗೆಲ್ಲ ವುಡ್, ಸಿಲ್ವರ್ ವುಡ್ಗಳು ಹಾಕಿದ್ದಾರೆ. ಚೆನ್ನಾಗಿದೆ ಸರ್, ಭಾಳ ಚೆನ್ನಾಗಿದೆ. ಒಂಥರ ಏನಂದರೆ ಕಟ್ಟೆ ತುಂಬಿದೆ ಸರ್. ಈಗ ಇಷ್ಟು ವರ್ಷಕ್ಕೆ ಇದೇ ಮೊದಲನೇ ಮಳೆ. ನಾವು ಸುಮಾರು ಈಗ 5-6 ವರ್ಷದಿಂದ ಮಳೆ ಇದ್ದಿಲ್ಲ ನಮಗೆ. ಭಾಳ ಕಡಿಮೆ ಇತ್ತು. ಈ ಬೋರ್ನಾಗ ಅಂತರ್ಜಲ ಹೆಚ್ಚಾಗಿ ಈಗ ಆದಷ್ಟು ರೈತರಿಗೆ ಏನಂದರೆ ಪ್ರತಿಯೊಬ್ಬರು ಬೋರ್ ಹಾಕ್ಸ್ಬೇಕಂತಿದ್ರು. ಪ್ರತಿಯೊಬ್ಬರು ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.